ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ನಾವು ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾವಾರ್ಥವನ್ನು ನೋಡಿದ್ವಿ. ಈಗ ಇದೇ ಪದ್ಯದ ಮುಂದುವರೆದ ಚರಣಗಳ ಅಂದರೆ ಸ್ಟ್ಯಾನ್ಸಾಗಳ ಭಾವಾರ್ಥವನ್ನು ನಾವು ನೋಡ್ತಾ ಹೋಗೋಣ. ಸೊ ಈಗಾಗಲೇ ನಾವು 3 ಚರಣಗಳ ಅಂದರೆ 3 ಪದ್ಯಾಂಶಗಳ ಭಾವಾರ್ಥವನ್ನು ನೋಡಿದ್ವಿ. ಇನ್ನು ಉಳಿದಿರತಕ್ಕಂಥ ಪದ್ಯಭಾಗವನ್ನು ನಾವೀಗ ನೋಡೋಣ. ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಾರ್ಟ್ 1 ವಿಡಿಯೋದಲ್ಲಿ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಇದೆ, ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಿ. ಈಗ ಮುಂದೆ ನೋಡೋದಾದರೆ, ತೀವಿದ ಒಡ್ಡೋಲಗದ ನಡುವೆ ಮೊದಲೊಳ್ ತನ್ನಂ ಓವಿ ನುಡಿಸದ ಕೋಪವೊಂದು, ಆ ವಸಿಷ್ಠ ಮುನಿ ಯಾವುದಂ ಪೇಳ್ದಡೆ ಅದನ್ ಅಲ್ಲೆಂಬ ಭಾಷೆ 2, ಭಾವಿ ಪಡೆ ಅಖಿಳ ಜೀವಾವಳಿಯಲ್ಲಿ ಕುಂದನ್ ಅಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡಿವರಿದು ಕಡುಕೋಪ ಆವರಿಸಿ ಕೌಶಿಕಂ ನಿಂದು ನಿಲ್ನುಡಿಯಬೇಡ ಎಂದು ಜರಿದು ಇಂತೆಂದನು. ಈಗಾಗಲೇ ನಾವು 3ನೇ ಸ್ಟ್ಯಾನ್ಸಾದಲ್ಲಿ ಏನಾಯಿತು, ವಿಶ್ವಾಮಿತ್ರ ಯಾಕೆ ಕೋಪವನ್ನು ಮಾಡಿಕೊಂಡ್ರು ಅನ್ನೋದನ್ನು ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ವಿಶ್ವಾಮಿತ್ರನ ಕೋಪಕ್ಕೆ ಏನು ಕಾರಣ ಮತ್ತು ವಿಶ್ವಾಮಿತ್ರ ಏನನ್ನು ಮಾತಾಡ್ತಾನೆ ಅನ್ನೋದನ್ನು ನಾವು ನೋಡಬಹುದು. ನೋಡಿ, ಇಲ್ಲಿ ಪದಗಳ ಅರ್ಥವನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೇನೆ. ತೀವಿದ ಅಂದರೆ ತುಂಬಿರ್ತಕ್ಕಂಥ ಒಡ್ಡೋಲಗದ ನಡುವೆ ಅಂದರೆ ರಾಜನ ಆಸ್ಥಾನದಲ್ಲಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ತನ್ನನ್ನಂದರೆ ತನ್ನನ್ನು, ಓವಿ ಅಂದರೆ ಪ್ರೀತಿಯಿಂದ ಅಂದರೆ ವಿಶ್ವಾಸದಿಂದ, ನುಡಿಸದ ಅಂದರೆ ಮಾತನಾಡಿಸದ, ಹೀಗೆ ಎಲ್ಲ ಪದಗಳ ಅರ್ಥವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈಗ ಇದರ ಭಾವಾರ್ಥವನ್ನು ನೋಡೋದಾದರೆ, ತೀವಿದ ಒಡ್ಡೋಲಗದ ನಡುವೆ ತನ್ನಂ ಮೊದಲೊಳ್ ಓವಿ ನುಡಿಸದ ಕೋಪವೊಂದು. ಅಂದರೆ ತುಂಬಿದ ರಾಜಸಭೆಯಲ್ಲಿ ಒಡ್ಡೋಲಗದಲ್ಲಿ ದೇವೇಂದ್ರ ಏನು ಮಾಡ್ತಾನೆ, ಮೊದಲಿಗೆ ವಸಿಷ್ಠ ಮುನಿಯನ್ನು ಮಾತಾಡಿಸ್ಬಿಟ್ನಲ್ಲ, ನನ್ನನ್ನು ವಿಶ್ವಾಸದಿಂದ ಮಾತಾಡಿಸ್ಲಿಲ್ವಲ್ಲ ಅಂತಕ್ಕಂಥ ಒಂದು ಕೋಪ ವಿಶ್ವಾಮಿತ್ರ ಮುನಿಗಳಲ್ಲಿ ಇದೆ. ಇದು ಮೊದಲನೇ ಕೋಪ, ಅವರಿಗೆ ಇರತಕ್ಕಂಥ ಮೊದಲನೇ ಕೋಪ. ಅದಾದಮೇಲೆ ಆ ವಸಿಷ್ಠ ಮುನಿ ಯಾವುದಂ ಪೇಳ್ದಡೆ ಅದನ್ ಅಲ್ಲೆಂಬ ಭಾಷೆ 2, ಅಂದರೆ ಆ ವಸಿಷ್ಠ ಮುನಿ ಯಾವ ವಿಚಾರವನ್ನು ಹೇಳಿದ್ರು ಅದನ್ನು ಅಲ್ಲ ಅಂತಕ್ಕಂಥ ವಾದವನ್ನು ಮಾಡ್ತಕ್ಕಂಥ ವ್ಯಕ್ತಿ ಆತ ಅಂತ. ಅಂದರೆ ವಸಿಷ್ಠ ಮುನಿಗೆ ನಾವು ಏನೇ ವಿಚಾರವನ್ನು ಹೇಳಿದ್ರು ಅವರು ಅದನ್ನು ನೇರವಾಗಿ ಒಪ್ಕೊಳ್ಳೋದಿಲ್ಲ, ಅದು ಅಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರೆ ಅಂತ. ಇದು ಇನ್ನೊಂದು ಕೋಪ. ಹಾಗೆಯೇ ಭಾಷೆ 2, ಅಖಿಳ ಜೀವಾವಳಿಯಲ್ಲಿ ಭಾವಿ ಪಡೆ ಕುಂದನ್ ಅಲ್ಲದೆ ಲೇಸ ಕಾಣದಿಹ ಭಾವ ಮುಪ್ಪರಿಗೊಂಡು ಕುಡುವರಿದು ಕಡುಕೋಪ ಆವರಿಸಿ ಕೌಶಿಕಂ ನಿಂದು ನಿಲ್ ನುಡಿಯಬೇಡ ಎಂದು ಜರಿದು ಇಂತೆಂದನು. ಸೊ ಅದಾದಮೇಲೆ 3ನೇ ಕೋಪ ಏನು, ಇಡೀ ಸಮಸ್ತ ಜೀವ ಸಂಕುಲದಲ್ಲಿ ಕೊರತೆಯನ್ನಲ್ಲದೆ ಒಳಿತನ್ನು ಕಾಣದೇ ಇರುವ ಭಾವ. ಅಂದರೆ ಸಮಸ್ತ ಜೀವ ಸಂಕುಲದಲ್ಲಿ ಏನಾದರೂ ಒಂದು ಕೊರತೆಯನ್ನು ಹುಡುಕ್ತಕ್ಕಂಥ ಭಾವನೆ ಯಾರಿಗೆ, ಆ ವಸಿಷ್ಠ ಮುನಿಗೆ. ಅಂದರೆ ಈ ಎಲ್ಲ ಭಾವನೆಗಳನ್ನು, ಈ 3 ರೀತಿಯ ಕೋಪಗಳನ್ನು ದೃಢವಾಗಿ ಸೇರಿಸ್ಕೊಂಡು ಚಿಗುರುಟ್ಟು ಅತಿಯಾದ ಕೋಪದಿಂದ, ದೇಹವನ್ನೆಲ್ಲ ಆವರಿಸಿರ್ತಕ್ಕಂಥ ಅತಿಯಾದ ಕೋಪದಿಂದ ವಿಶ್ವಾಮಿತ್ರ ಎದ್ದು ನಿಂತು ಹೇಳ್ತಾನೆ, ಎಲೆ ಕೌಶಿಕ ಅಂದರೆ ಕೌಶಿಕ ಅಂದರೆ ಇಲ್ಲಿ ವಿಶ್ವಾಮಿತ್ರ ಎದ್ದುಬಿಟ್ಟು ವಸಿಷ್ಠ ಮುನಿಗೆ ಹೇಳ್ತಾರೆ, ನಿಲ್ಲು ವಸಿಷ್ಠ ಮುನಿ, ಇನ್ನು ನೀನು ಮಾತಾಡಬೇಡ ಅನ್ನೋ ರೀತಿಯಲ್ಲಿ ಬಹಳ ಕೋಪೋದ್ರಿಕ್ತವಾಗಿರ್ತಕ್ಕಂಥ ನಿಂದನೆಯ ಮಾತುಗಳನ್ನು ವಿಶ್ವಾಮಿತ್ರ ಋಷಿಗಳು ಇಲ್ಲಿ ಏನು ಮಾಡ್ತಾರೆ, ವಸಿಷ್ಠ ಮುನಿಗಳಿಗೆ ಹೇಳ್ತಾರೆ. ಇನ್ನು ಮುಂದಿನ ಸ್ಟ್ಯಾನ್ಸವನ್ನು ನೋಡೋದಾದರೆ, ಶ್ರುತಿ ಮತ ಕುಲಾಚಾರ ಧರ್ಮ ಮಾರ್ಗಂ ಮಹಾವ್ರತ ಅನುಷ್ಠಾನ ಗುರ್ವಾಜ್ಞೆ ಲಿಂಗಾರ್ಚನೆ ಉನ್ನತ ತಪಂ ಬ್ರಹ್ಮಕರ್ಮಂ ಬೆಳೆದ ಪುಣ್ಯ ಒಳಗೆ ಆದವಂ ತೊರೆದು ಕಳೆದು ಸತಿಯನ್ ಉಳಿದು ಅತಿ ದಿಗಂಬರನಾಗಿ ಮುಕ್ತಕೇಶಿತನಾಗಿ ನರಕ ಪಾಲದೊಳು ಸುರೆಯೆರೆದು ಕುಡಿಯುತ್ತಾ ತೆಂಕಮುಖನಾಗಿ ಹೋಹೆಂ. ಇಲ್ಲಿ ವಸಿಷ್ಠ ಯಾವ ರೀತಿ ಪ್ರತಿಜ್ಞೆಯನ್ನು ಮಾಡ್ತಾನೆ ಅಂದರೆ, ವಿಶ್ವಾಮಿತ್ರನ ನುಡಿಗಳಿಗೆ ವಸಿಷ್ಠ ಯಾವ ರೀತಿಯ ಪ್ರತ್ಯುತ್ತರವನ್ನು ಅಂದರೆ ಯಾವ ರೀತಿಯ ಪ್ರತಿಜ್ಞೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ
ನೋಡಬಹುದು. ನೋಡಿ, ಇಲ್ಲಿ ಪದಗಳ ಅರ್ಥ ಈ ರೀತಿ ನೀಡಿದೆ. ಶ್ರುತಿ ಮತ ಅಂದರೆ ವೇದ ಸಮ್ಮತವಾಗಿರ್ತಕ್ಕಂಥ ವಿಚಾರಗಳು, ಕುಲಾಚಾರ ಅಂದರೆ ಅವರ ವಂಶದ ಆಚಾರಗಳು, ಇನ್ನು ಧರ್ಮ ಮಾರ್ಗಗಳು ಅಂದರೆ ಪುರುಷಾರ್ಥಗಳ ಅನುಸರಣೆ, ಅಂದರೆ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳ ವಿಚಾರಕ್ಕೆ ಸಂಬಂಧಪಟ್ಟಿರೋದು. ಹಾಗೆಯೇ ಮಹಾವ್ರತ, ಅನುಷ್ಠಾನ, ಗುರುವಾಜ್ಞೆ, ಲಿಂಗಾರ್ಚನೆ ಅಂದರೆ ಶಿವಾರಾಧನೆ, ಉನ್ನತವಾಗಿರ್ತಕ್ಕಂಥ ತಪಸ್ಸು ಅಂದರೆ ಕಠಿಣ ತಪಸ್ಸು, ಬ್ರಹ್ಮಕರ್ಮ ಅಂದರೆ ಪರತತ್ವದ ವಿಚಾರಗಳು ಅಂದರೆ ಪರಬ್ರಹ್ಮನ ಸ್ವರೂಪದ ಬಗ್ಗೆ ಅವನ ಮೇಲೆ ಮಾಡ್ತಕ್ಕಂಥ ಆಳವಾದ ಚಿಂತನೆ. ಸೊ ಆದವಂ ಅಂದರೆ ಆದವಂ ತೊರೆದು ಅಂದರೆ ಅಷ್ಟನ್ನು ತ್ಯಜಿಸಿಬಿಟ್ಟು, ಅಂದರೆ ಅಷ್ಟನ್ನು ಮರೆತು ಬಿಟ್ಟು, ಸತಿಯನ್ನು ಉಳಿದು ಅಂದರೆ ಹೆಂಡತಿಯನ್ನು ಬಿಟ್ಬಿಟ್ಟು, ಹೀಗೆ ಎಲ್ಲ ಪದಗಳ ಅರ್ಥ ಇದೆ, ನೀವು ನೋಡ್ಕೊಳ್ಬೋದು. ಈಗ ನಾವು ಇದರ ಎಕ್ಸ್ಪ್ಲನೇಷನ್ನ ನೋಡೋದಾದರೆ, ಒಂದು ವೇಳೆ ಹರಿಶ್ಚಂದ್ರ ಮರೆತು ಸುಳ್ಳನ್ನು ಏನಾದರೂ ಆಡಿಬಿಟ್ರೆ, ನಾನು ವೇದ ಸಮ್ಮತ ವಿಚಾರಗಳನ್ನು ಅಂದರೆ ಶ್ರುತಿಮತ ಕುಲಾಚಾರಗಳನ್ನು ಮತ್ತು ಧರ್ಮ ಮಾರ್ಗಂ ಅಂದರೆ ಧರ್ಮ ಮಾರ್ಗವನ್ನು, ವಂಶದ ಆಚಾರಗಳನ್ನು, ಪುರುಷಾರ್ಥಗಳ ಅನುಸರಣೆಯನ್ನು, ಮುನಿಗಳು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ವಿಶೇಷ ವ್ರತಗಳನ್ನು, ಧಾರ್ಮಿಕ ಆಚರಣೆಗಳನ್ನು, ಗುರುವಿನ ಆಜ್ಞೆಯನ್ನು, ಶಿವಾರಾಧನೆಯನ್ನು, ಉನ್ನತವಾಗಿರ್ತಕ್ಕಂಥ ತಪಸ್ಸನ್ನು, ಪರತತ್ವದ ವಿಚಾರಗಳನ್ನು ಎಲ್ಲವನ್ನು ತ್ಯಜಿಸಿಬಿಟ್ಟು, ಅಂದರೆ ಎಲ್ಲ ರೀತಿಯ ಒಂದು ವಿದ್ಯೆಯನ್ನು ವಸಿಷ್ಠ ಮುನಿಗಳು ಗಳಿಸಿದ್ದಾರೆ ತಮ್ಮ ತಪಸ್ಸಿನ ಶಕ್ತಿಯಿಂದ ಮತ್ತು ತಮಗಿರ್ತಕ್ಕಂಥ ಒಂದು ಬ್ರಹ್ಮಜ್ಞಾನದಿಂದ ಗಳಿಸಿದರೆ. ಎಲ್ಲ ವಿಚಾರಗಳನ್ನು ನಾನು ತ್ಯಜಿಸಿ ಅಂದರೆ ಬಿಟ್ಬಿಟ್ಟು, ನನ್ನ ಹೆಂಡತಿಯನ್ನು ನಾನು ತ್ಯಜಿಸಿ ನಗ್ನನಾಗಿ ಅಂದರೆ ನೇಕೆಡ್ ಆಗಿ, ದಿಗಂಬರನಾಗಿ ತಲೆಯನ್ನು ಬೋಳಿಸ್ಕೊಂಡು ಏನು ಮಾಡ್ತೀನಿ, ಮನುಷ್ಯನ ತಲೆಬುರುಡೆಯಲ್ಲಿ ಅಂದರೆ ಸ್ಕಲ್ ಅಂತ ಇರುತ್ತಲ್ಲ, ಮನುಷ್ಯನ ತಲೆಬುರುಡೆಯಲ್ಲಿ ನಾನು ಸುರೆಯನ್ನು ಅಂದರೆ ಹೆಂಡವನ್ನು ಹಾಕಿ ಅದನ್ನು ಕುಡಿಯುತ್ತಾ ದಕ್ಷಿಣ ದಿಕ್ಕಿಗೆ ನಾನು ಹೋಗ್ಬಿಡ್ತೀನಿ. ಅಂದರೆ ಇಡೀ ನನ್ನ ಸನ್ಯಾಸತ್ವವನ್ನೇ ನಾನು ಬಿಟ್ಬಿಟ್ಟು ಏನು ಮಾಡ್ತೀನಿ, ಹೋಗ್ತೀನಿ, ನನ್ನ ಎಲ್ಲ ವಿದ್ಯೆಗಳನ್ನು ಕೊಟ್ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಭೀಕರವಾಗಿರತಕ್ಕಂಥ ಪ್ರತಿಜ್ಞೆಯನ್ನು ವಸಿಷ್ಠ ಮುನಿಗಳು ಏನು ಮಾಡ್ತಾರೆ ಇಲ್ಲಿ ಮಾಡೋದನ್ನು ನಾವು ನೋಡಬಹುದು. ಇನ್ನು ಮುಂದಿನ ಸ್ಟ್ಯಾನ್ಸ, ಧರೆಯೋಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದಡೆ ಅಜಂಗೆ ಒಂದು ದಿನವು, ಆ ದಿನದ 30 ದಿನಂ ಬರಲ್ ಏಕಮಾಸವು, ಆ ಮಾಸ 12 ಆಗಲು ವರುಷವು, ಆ ವರುಷ ಶತಂ ಎಂಬುದು ಈ ಸುರಪತಿಗೆ ಪರಮ ಆಯುವು, ಈತನ್ ಈರೇಳ್ ಭವಂ ಬಪ್ಪ ಅನ್ನೆಗಂ ದೇವಲೋಕಕ್ಕೆ ಬಾರೆಂ ಎನಗೆ ಪ್ರತಿಜ್ಞೆ ಎಂದ ವಿಶ್ವಾಮಿತ್ರನು. ಈಗ ವಸಿಷ್ಠ ಮುನಿಗಳು ಏನು ಪ್ರತಿಜ್ಞೆಯನ್ನು ಮಾಡಿದ್ರು ಅನ್ನೋದನ್ನು ನಾವು ಹಿಂದಿನ ಒಂದು ಸ್ಟ್ಯಾನ್ಸದಲ್ಲಿ ನೋಡಿದ್ವಿ. ಹಾಗಾಗಿ ವಸಿಷ್ಠ ಮುನಿಗಳ ಮಾತನ್ನು ಕೇಳಿಸ್ಕೊಂಡಿರತಕ್ಕಂಥ ವಿಶ್ವಾಮಿತ್ರರ ಪ್ರತಿಜ್ಞೆ ಏನಿದೆ, ಅವರ ಪ್ರತ್ಯುತ್ತರ ಏನಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಪದಗಳ ಅರ್ಥವನ್ನು ನೋಡೋದಾದರೆ, ಧರೆ ಅಂದರೆ ಭೂಮಿ ಅಂತ, ಚತುರ್ಯುಗಗಳು ಅಂದರೆ ನಮಗೆ ಒಟ್ಟು 4 ಯುಗಗಳಿದೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಅಜ ಅಂದರೆ ಬ್ರಹ್ಮ, ಪರಿ ಅಂದರೆ ಆ ರೀತಿಯಲ್ಲಿ, ಏಕಮಾಸ ಅಂದರೆ 1 ತಿಂಗಳು, ಶತ ಅಂದರೆ 100, ಸುರಪತಿ ಅಂದರೆ ದೇವೇಂದ್ರ, ಪರಮ ಆಯು ಅಂದರೆ ವಿಶೇಷವಾಗಿರ್ತಕ್ಕಂಥ ಆಯುಸ್ಸು, ಏಳ್ ಭವಂ ಅಂದರೆ 14 ಜನ್ಮಗಳಲ್ಲಿ, ಬಪ್ಪೆನ್ನ ವರಂ ಅಧಿಕಾರಕ್ಕೆ ಅಂತ, ಬರುವವರೆಗೂ ಅಂತ, ಬಾರೆಂ ಅಂದರೆ ಬರೋದಿಲ್ಲ ಅಂತ. ಈಗ ನೋಡಿ, ಇದರ ಅರ್ಥವನ್ನು ನೋಡೋದಾದರೆ, ಧರೆಯೋಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದಡೆ ಅಜಂಗೆ ಒಂದು ದಿನವು, ಅಂದರೆ ಈ ಭೂಮಿಯಲ್ಲಿ ಒಟ್ಟು ನಮಗೆ 4 ಯುಗಗಳು ಇದೆ ಅಂದರೆ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ನಾವು ತೆರಳಬೇಕು ಅಂದರೆ 1000 ವರ್ಷಗಳು, 1000 ವರ್ಷಗಳು ನಮಗೆ ಬೇಕಾಗುತ್ತೆ. ಹೀಗೆ ಒಂದರ ನಂತರ ಕೃತಯುಗ, ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಒಂದರ ಯುಗದ ನಂತರ ಒಂದೊಂದು ಯುಗಗಳು ಪುನಃ ಮರಳಿ 1000 ಬಾರಿ ಬಂದಾಗ ಅಜಂಗೆ, ಅಜ ಅಂದರೆ ಬ್ರಹ್ಮನಿಗೆ ಅದು ಒಂದೇ ಒಂದು ದಿನದ ಲೆಕ್ಕ, ಜಸ್ಟ್ ಒಂದು ದಿನ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. 1000 ಬಾರಿ ಈ ರೀತಿ ಯುಗಗಳು
ಪುನರಾವರ್ತನೆ ಆದಾಗ ಆಗ ಬ್ರಹ್ಮನಿಗೆ ಕೇವಲ 1 ದಿನ ಆಗುತ್ತೆ. ಈ 1 ದಿನವನ್ನು ನಾವು 30 ದಿನಗಳವರೆಗೆ ಲೆಕ್ಕ ಹಾಕ್ಕೊಂಡಾಗ ಅದು 1 ತಿಂಗಳಾಗುತ್ತೆ ಬ್ರಹ್ಮನಿಗೆ. ಅಂತಹ 30 ದಿನಗಳಾದಾಗ 1 ತಿಂಗಳಾಗುತ್ತೆ. ಹಾಗೆಯೇ ಅಂತಹ 12 ತಿಂಗಳುಗಳಾದಾಗ ಅದು ಬ್ರಹ್ಮನಿಗೆ 1 ವರ್ಷ ಅನಿಸ್ಕೊಳ್ಳುತ್ತೆ. ಹೀಗೆ ಇಂತಹ 100 ವರ್ಷಗಳು ಸೇರಿದಾಗ ದೇವೇಂದ್ರನ ವಿಶೇಷವಾಗಿರ್ತಕ್ಕಂಥ ಆಯಸ್ಸು ಹೆಚ್ಚಾಗುತ್ತೆ ಅಥವಾ ಆಯಸ್ಸು ವಿಶೇಷ ಆಗುತ್ತೆ ಅನ್ನೋದು ನಾವಿಲ್ಲಿ ನೋಡಬೇಕು. ಆ ವರ್ಷ ಶತಂ ಎಂಬುದು ಈ ಸುರಪತಿಗೆ ಪರಮ ಆಯು. ಈತನ್ ಈರೇಳ್ ಭವಂ ಬಪ್ಪ ಅನ್ನೆಗಂ ದೇವಲೋಕಕ್ಕೆ ಬಾರೆಂ ಎನಗೆ ಪ್ರತಿಜ್ಞೆ. ಅಂದರೆ ಈ ರೀತಿ ದೇವೇಂದ್ರ 14 ಬಾರಿ ಇಂದ್ರನಾಗಿ ಅಧಿಕಾರಕ್ಕೆ ಬರೋ ತನಕನೂ ನಾನು ದೇವಲೋಕಕ್ಕೆ ಕಾಲಿಡೋದಿಲ್ಲ. ಇದು ನಾನು ಮಾಡಿರ್ತಕ್ಕಂಥ ಪ್ರತಿಜ್ಞೆ. ಅಂದರೆ ನೀನೇನಾದರೂ ಹರಿಶ್ಚಂದ್ರ ಸತ್ಯವನ್ನು ಹೇಳ್ತಾನೆ ಅಂತ ನೀನೇನಾದರೂ ಸಾಬೀತುಪಡಿಸೋದಾದರೆ ನಾನು ಖಂಡಿತ ಅದನ್ನು ಒಪ್ಪೋದಿಲ್ಲ. ಈ ಮೇಲೆ ನಾನು ಏನೇನೆಲ್ಲ ವಿವರಣೆ ಕೊಟ್ಟಿದ್ದೀನಿ, ಅಂದರೆ ಸಾವಿರ ವರ್ಷಗಳಾದರೂ ನೀನೇನಾದರೂ ಅದನ್ನು ಸಾಬೀತು ಮಾಡಿದ್ರೆ, ಅಂದರೆ ಅವನು ಹರಿಶ್ಚಂದ್ರ ಸತ್ಯಸಂಧ ಅನ್ನೋದನ್ನು ಸಾಬೀತು ಮಾಡಿದ್ರೆ ಖಂಡಿತ ನಾನು ಈ ದೇವಲೋಕಕ್ಕೆ 1000 ವರ್ಷಗಳವರೆಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾನೆ ವಿಶ್ವಾಮಿತ್ರ ಮುನಿಗಳು ಇಲ್ಲಿ ಹೇಳೋದನ್ನು ನೋಡ್ಬೋದು. ಹಾಗೆಯೇ ತನ್ನ ಮಾತನ್ನು ಮುಂದುವರಿಸ್ತಾರೆ ವಿಶ್ವಾಮಿತ್ರ ಮುನಿಗಳು. ನೋಡಿ, ನೆಕ್ಸ್ಟ್ ನೋಡೋದಾದರೆ ಭಕ್ತಿ, ಶಮೆ, ದಮೆ, ಯೋಗ, ಯಾಗ, ಶ್ರುತಿಮತಮಯ, ವಿರಕ್ತಿ, ಘೋರವ್ರತ, ತಪೋನಿಷ್ಠೆ, ಜಪ, ಗುಣಾಸಕ್ತತೆ, ಸ್ನಾನ, ಮೌನ, ಧ್ಯಾನವಚಾರ, ಸತ್ಯತಪ, ನಿತ್ಯನೇಮ, ಯುಕ್ತಿ, ಶೈವ, ಆಗಮ, ಆವೇಶ, ಲಿಂಗಾರ್ಚನ, ಆಸಕ್ತಿಯಿಂ ಬೆಳೆದ ಪುಣ್ಯದೋಳ್ ಅರ್ಧಮಂ ಸುಧಾಭುಕ್ತರ್ ಅರಿಯಲ್ ಕೊಡುವೆನ್ ಆ ಹರಿಶ್ಚಂದ್ರ ಹುಸಿಯಂ ನುಡಿಯದೇ ಇರಲ್ ಎಂದನು. ನೋಡಿ, ಪದಗಳ ಅರ್ಥವನ್ನು ನಾವು ಇಲ್ಲಿ ನೋಡಬಹುದು. ಭಕ್ತಿ ಅಂದರೆ ನಿಷ್ಠೆ, ಶಮೆ ಅಂದರೆ ಮನಸ್ಸಿನ ನಿಗ್ರಹವನ್ನು ಮಾಡೋದು, ದಮೆ ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು, ಯೋಗ ಅಂದರೆ ಷಡ್ದರ್ಶನಗಳಲ್ಲಿ ಒಂದು, ಯಾಗ, ಯಜ್ಞ, ಶ್ರುತಿಮತಮಯ ಅಂದರೆ ವಿರಕ್ತಿ, ವೇದಸಮ್ಮತವಾದ ವೈರಾಗ್ಯ, ಘೋರ ವ್ರತ ಅಂದರೆ ಕಠಿಣವಾದ ವ್ರತ. ಹೀಗೆ ಎಲ್ಲ ಪದಗಳ ಅರ್ಥವನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ನೋಡಿ, ನಾವು ನೋಡೋದಾದರೆ ವಿಶ್ವಾಮಿತ್ರ ಮುನಿಗಳ ಮತ್ತೊಂದು ಪ್ರತಿಜ್ಞೆ ಏನು ಅಂತ, ಒಂದು ವೇಳೆ ಹರಿಶ್ಚಂದ್ರ ಏನಾದರೂ ಸುಳ್ಳನ್ನು ಆಡದೇ ಇದ್ದರೆ, ಅವನು ಸುಳ್ಳನ್ನು ಆಡೋದೇ ಇಲ್ಲ ಅನ್ನೋದನ್ನು ನೀನು ಸಾಬೀತು ಮಾಡೋದಾದರೆ ವಸಿಷ್ಠ ಮುನಿ, ನಾನು ನನ್ನ ಭಕ್ತಿ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಯೋಗ, ಯಾಗ, ವೇದ ಸಮ್ಮತವಾಗಿರ್ತಕ್ಕಂಥ ವೈರಾಗ್ಯ, ನಾನು ಇದುವರೆಗೂ ಮಾಡಿರ್ತಕ್ಕಂಥ ಕಠಿಣ ವ್ರತಗಳು ಅಥವಾ ನನ್ನ ತಪಸ್ಸಿನಲ್ಲಿರ್ತಕ್ಕಂಥ ನಿಷ್ಠೆ, ಜಪ, ಒಳಿತಿನಲ್ಲಿರ್ತಕ್ಕಂಥ ಆಸಕ್ತಿ, ಸ್ನಾನ, ಮೌನ, ಧ್ಯಾನ, ಆಚಾರ, ಸತ್ಯ, ತಪ, ನಿತ್ಯವ್ರತ, ಯುಕ್ತಿ, ಶಿವಪೂಜಾ ತಂತ್ರ ವಿಧಾನದ ಬಗೆಗಿನ ನಿಷ್ಠೆ, ಶಿವಪೂಜಾ ಆಸಕ್ತಿ, ಈ ಎಲ್ಲ ಮೂಲಗಳಿಂದ, ಎಲ್ಲ ಧಾರ್ಮಿಕ ಕ್ರಿಯೆಗಳಿಂದ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯದಲ್ಲಿ ಅರ್ಧದಷ್ಟು ಭಾಗವನ್ನು ದೇವತೆಗಳ ಸಮ್ಮುಖದಲ್ಲಿ, ಅಂದರೆ ದೇವತೆಗಳಿಗೆ ತಿಳಿಯೋ ರೀತಿಯಲ್ಲಿ ಹರಿಶ್ಚಂದ್ರನಿಗೆ ನಾನು ಏನು ಮಾಡ್ತೀನಿ, ಧಾರೆ ಎರಿತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ವಿಶ್ವಾಮಿತ್ರ ಇಲ್ಲಿ ಮಾಡೋದನ್ನು ನಾವು ನೋಡಬಹುದು. ಇನ್ನು ಕೊನೆಯ ಸ್ಟ್ಯಾನ್ಸ, ಎಂದು ಭೂವರನಂ ಪರೀಕ್ಷಿಸುವೆ ಎನ್ನ ಮನ ಬಂದ ದಿನಂ ಎನಿತು ಸೂಳ್ ಆತನ್ ಈ ಧರೆಯೋಳ್ 20 ತನಕ ಆವಾವ ಪರಿಯೊಳು ಸಹಸ್ರ ವಿಧದಳು ದಿಟವೇ ದಿಟ ಎಂದು ಎನೆ ಹಿಂದುಗಳೆಯಲ್ ಅದೇಕೆ ನಡೆಯನಲು ನೀನಾಡುವ ಅಂದವು ಅನುವಾಗಿ ಇರದು ಎನ್ನುತ್ತ ಕೌಶಿಕನ್ ಅಣಕದಿಂದ ಆಡಲ್ ಎಮ್ಮ ಕೂಡ ಇನಿತು ಅಣಕವೇಕೆ ಎಂದು ವಾಸಿಷ್ಠ ಮುನಿ ನುಡಿದನು. ಸೊ ಇಲ್ಲಿ ಪದಗಳ ಅರ್ಥವನ್ನು ನಾವು ನೋಡಬಹುದು. ಈಗ ಇಲ್ಲಿ ವಸಿಷ್ಠ ಮುನಿಗಳು ಮತ್ತು ವಿಶ್ವಾಮಿತ್ರರ ನಡುವೆ ಏನೇನು ಸಂಭಾಷಣೆ ನಡೀತು ಅಂತ. ಎಂದು ಭೂವರನಂ ಪರೀಕ್ಷಿಸುವೆ, ಹರಿಶ್ಚಂದ್ರನನ್ನು ನೀನು ಯಾವಾಗ ಪರೀಕ್ಷೆ ಮಾಡ್ತೀಯಾ ಅಂತ ವಸಿಷ್ಠ ಮುನಿಗಳು ಕೇಳಿದಾಗ
ಅದಕ್ಕೆ ಎನ್ನ ಮನಬಂದ ದಿನ ಅಂದರೆ ನನಗೆ ಯಾವತ್ತು ಮನಸ್ಸಾಗ್ತದೋ ಯಾವತ್ತು ಮನಸ್ಸು ಬರ್ತದೋ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಅವತ್ತಿಂದನೇ ನಾನು ಅವನನ್ನು ಪರೀಕ್ಷೆ ಮಾಡ್ತೀನಿ ಅಂತ. ಏನಿತ್ತು ಸುಳ್ಳು ಅಂದರೆ ಎಷ್ಟು ಬಾರಿ ಪರೀಕ್ಷೆ ಮಾಡ್ತೀಯ ಅಂತ ಮತ್ತೆ ವಸಿಷ್ಠ ಮುನಿಗಳು ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾನೆ, ಈ ಧರೆಯೋಳ್ ಇಪ್ಪಂದು ತನಕ ಅಂದರೆ ಹರಿಶ್ಚಂದ್ರ ಈ ಭೂಮಿಯಲ್ಲಿ ಎಲ್ಲಿವರೆಗೆ ಬದುಕಿರ್ತಾನೋ ಅಲ್ಲಿವರೆಗೂ ನಾನು ಪರೀಕ್ಷೆ ಮಾಡ್ತೀನಿ ಅಂತ. ಮತ್ತೆ ವಸಿಷ್ಠ ಮುನಿಗಳು ಕೇಳ್ತಾರೆ, ಎಷ್ಟು ವಿಧದಲ್ಲಿ ಪರೀಕ್ಷಿಸುವೆ ಆವ ಪರಿಯೋಳ್. ಅದಕ್ಕೆ ಮತ್ತೆ ವಿಶ್ವಾಮಿತ್ರ ಹೇಳ್ತಾನೆ, ವಿಶ್ವಾಮಿತ್ರನು ಸಾವಿರಾರು ವಿಧಗಳಲ್ಲಿ ಅಂತಕ್ಕಂಥ ಮಾತನ್ನು ಪ್ರತ್ಯುತ್ತರವನ್ನು ಕೊಟ್ಟಾಗ ವಸಿಷ್ಠರು ಮತ್ತೆ ದಿಟವೇ ಇದು ಸತ್ಯನೇ ಇದು ಸಾಧ್ಯನೇ ಅಂತ ಕೇಳಿದಾಗ ಮತ್ತೆ ವಿಶ್ವಾಮಿತ್ರರು ಹಿಂದುಗಳೆಯಲ್ ಅದೇಕೆ ನಡೆಯನಲು ಅಂದರೆ ನೀನು ಯಾಕೆ ಅದನ್ನು ಹಿಂದುಗಳಿತಾ ಇದೆಯಾ ಅಂದರೆ ನಾನು ಖಂಡಿತವಾಗಲೂ ನನ್ನದನ್ನು ಮಾಡ್ತೀನಿ, ಹಾಗಾದರೆ ನಿನಗೆ ಹಿಂಜರಿಕೆನೆ ನನ್ನ ಬಗ್ಗೆ ಅಂತ ಹೇಳಿದಾಗ ಸೊ ವಿಶ್ವಾಮಿತ್ರನು ನೀನು ಮಾತನಾಡುವ ರೀತಿಯು ಅನುಕೂಲಕರವಾಗಿಲ್ಲ ಎಂದು ಅಪಹಾಸ್ಯವಾಗಿ ಮಾತಾಡಿದಾಗ ಏನು ಮಾಡ್ತಾರೆ, ವಸಿಷ್ಠನು ನಮ್ಮೊಂದಿಗೆ ಇಷ್ಟು ಅಪಹಾಸ್ಯ ಯಾಕೆ ಅಂದರೆ ವಿಶ್ವಾಮಿತ್ರ ಅಪಹಾಸ್ಯ ಮಾಡ್ತಾ ಇದ್ದಾರೆ ವಸಿಷ್ಠ ಮುನಿಯನ್ನು, ನಾನು ಖಂಡಿತ ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ, ನಿನಗೇನಾದರೂ ಹಿಂಜರಿಕೆನೆ ಅಂತ ಹೀಗೆ ಅಪಹಾಸ್ಯ ಏಕೆ ಮಾಡ್ತೀಯ, ನನ್ನನ್ನು ಏಕೆ ಜರಿತೀಯ ಅಂತ ವಿಶ್ವಾಮಿತ್ರ ಮುನಿಗಳು ಪ್ರಶ್ನೆ ಮಾಡ್ತಾರೆ. ಈ ರೀತಿಯಲ್ಲಿ ವಿಶ್ವಾಮಿತ್ರನನ್ನು ವಸಿಷ್ಠ ಮುನಿಗಳು ಪ್ರಶ್ನೆ ಮಾಡೋದನ್ನು ನಾವು ನೋಡಬಹುದು. ಇದಾಗಿತ್ತು ಈ ಒಂದು ಪದ್ಯ ಭಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.